ಫ್ರೆಂಡ್ಸ್, ಕೆಇಎ ವತಿಯಿಂದ ಲ್ಯಾಂಡ್ ಸರ್ವೇಯರ್ ಹುದ್ದೆಗೆ ಸಂಬಂಧಪಟ್ಟಂತೆ ನೀವು ಅಪ್ಡೇಟ್ ಅನ್ನ ಬಿಟ್ಟಿದ್ದಾರೆ. ಸೊ ಅಪ್ಡೇಟ್ ಅನ್ನ ತಿಳಿಸುವಂತ ಉದ್ದೇಶದಿಂದ ಇವತ್ತಿನ ವಿಡಿಯೋನ ಮಾಡ್ತಿದ್ದೇನೆ ಸ್ನೇಹಿತರೆ. ನೀವು ಅಪ್ಡೇಟ್ ಏನು ಲ್ಯಾಂಡ್ ಸರ್ವೇಯರ್ ಹುದ್ದೆಗೆ ಸಂಬಂಧಪಟ್ಟಂತೆ ಕೇಳಿದ್ದೆ ಆದ್ರೆ, ಸೊ ನೋಡಿ ಇಲ್ಲಿ 5ನೇ ತಾರೀಕು ನಿನ್ನೆ ಅಷ್ಟೇ ಈ ಒಂದು ಭೂ ಮಾಪಕರ ಅಂದ್ರೆ ಲ್ಯಾಂಡ್ ಸರ್ವೇಯರ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಕ್ವಾಲಿಫಿಕೇಶನ್ ರಿಲೇಟೆಡ್ ತಿದ್ದುಪಡಿಯನ್ನ ಮಾಡಿ ಮತ್ತೆ ಹೊರಡಿಸಿದ್ದಾರೆ ಸ್ನೇಹಿತರೆ. ಸೊ ಬನ್ನಿ ಆ ತಿದ್ದುಪಡಿ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ನೀವು ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ. ಸೊ ಫ್ರೆಂಡ್ಸ್, ನೀವು ಕೆಇಎ ವೆಬ್ಸೈಟ್ಗೆ ಹೋಗಿ ಈ ಒಂದು ಭೂಮಾಪಕರ ಒಂದು ನೇಮಕಾತಿ ಇದೆಯಲ್ಲ, ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಈ ತಿದ್ದುಪಡಿ ನಿಮ್ಗೆ ಓಪನ್ ಆಗುತ್ತೆ. ಜುಲೈ ತಿಂಗಳ 11ನೇ ತಾರೀಕು ಈ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ಸುಮಾರು 750 ಭೂಮಾಪಕರ ಹುದ್ದೆಗಳಿಗೆ ಅರ್ಜಿಯನ್ನ ಆನ್ಲೈನ್ ಮುಖಾಂತರ ಕಾಲ್ ಮಾಡಿದ್ರು ಸ್ನೇಹಿತರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನಾಗಿತ್ತು ಅಂತ ಹೇಳಿದ್ರೆ, ಶೈಕ್ಷಣಿಕ ವಿದ್ಯಾರ್ಥಿಯಲ್ಲಿ ಸ್ವಲ್ಪ ಗೊಂದಲ ಉಂಟಾಗಿತ್ತು. ಸೊ ಮೊದಲು ಕಾಲ್ ಮಾಡಿದಾಗ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ನೋಡಿ ಶೈಕ್ಷಣಿಕ ವಿದ್ಯಾರ್ಥಿಯಲ್ಲಿ ಫಸ್ಟ್ ಹೇಳ್ತಾರೆ ಏನಲ್ಲಿ ಕಾನೂನಿನಡಿಯಲ್ಲಿ ಸ್ಥಾಪಿತವಾದಂತಹ ವಿಶ್ವವಿದ್ಯಾನಿಲಯದಿಂದ ಎಂಜಿನಿಯರಿಂಗ್ ಅಲ್ಲಿ ಅಥವಾ ತಂತ್ರಜ್ಞಾನದಲ್ಲಿ ಯಾವುದೇ ಪದವಿಯನ್ನು ಹೊಂದಿರಬೇಕು, ಅಥವಾ ಎಂಜಿನಿಯರಿಂಗ್ ಅಥವಾ ತಂತ್ರಜ್ಞಾನದಲ್ಲಿ AMI ಈ ಪದವಿಯನ್ನು ಹೊಂದಿರಬೇಕು ಅಂತ ಹೇಳ್ತಾರೆ. ಸೊ ಇದರಲ್ಲಿ ಏನು ಪ್ರಾಬ್ಲಮ್ ಇರಲಿಲ್ಲ. ಎರಡನೇದು ಇದೆಯಲ್ಲ ಬಿ ಅಂತ, ಇಲ್ಲಿ ಕಾನೂನಿನಡಿಯಲ್ಲಿ ಸ್ಥಾಪಿತವಾದ ವಿಶ್ವವಿದ್ಯಾನಿಲಯದಿಂದ ಗಣಿತ, ಭೌತಶಾಸ್ತ್ರ, ಕಂಪ್ಯೂಟರ್ ಸೈನ್ಸ್, ಮಾಹಿತಿ ತಂತ್ರಜ್ಞಾನ, ಇನ್ಸ್ಟ್ರುಮೆಂಟೇಶನ್, ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಶನ್ ಅಥವಾ ಕೃಷಿ BSc ಪದವಿಯನ್ನು ಪಡೆದಿರತಕ್ಕದ್ದು ಅಂತ ಹೇಳಿದ್ರು. ಸೊ ಇಲ್ಲಿ ಸಮಸ್ಯೆ ಇದ್ದದ್ದು ಕೃಷಿ BSc ಅಂತ ಹೇಳಿದ್ರೆ, ಅಗ್ರಿಕಲ್ಚರ್ BSc ಅಂತ ಹೇಳಿದ್ರೆ ಓನ್ಲಿ ಅಗ್ರಿಕಲ್ಚರ್ ಮಾಡಿರೋರು ಮಾತ್ರ ಆಗ್ಬೇಕಾ? ಆದ್ರೆ BSc AG ನಲ್ಲಿ ಅಗ್ರಿಕಲ್ಚರ್ ಅಲ್ಲಿ ಅಗ್ರಿಕಲ್ಚರ್ ಅಂತ ಹೇಳಿದ್ರೆ ಆರ್ಟಿಕಲ್ಚರ್ ಬರುತ್ತೆ, ಫ್ಲೋರಿಕಲ್ಚರ್ ಬರುತ್ತೆ, ಫಿಶರೀಸ್ ಬರುತ್ತೆ. ಸೊ ಇವೆಲ್ಲವೂ ಬರುತ್ತೆ, ಅದನ್ನ ಮಾಡಿರೋರು ಹಾಕೋಂಗಿಲ್ವಾ ಅನ್ನುವಂತ ಒಂದು ಸಮಸ್ಯೆ ಆಗಿತ್ತು. ಅದಕ್ಕೆ 22ನೇ ತಾರೀಕು ಒಂದು ಸಮಜಾಯಿಷಿಯನ್ನ ಕೂಡ ಕೊಟ್ಟಿತ್ತು ಕೆಇಎ ಕಡೆಯಿಂದ. ಸೊ ಈಗ ಅಧಿಕೃತವಾಗಿ ಈಗ ಒಂದು ಬದಲಾವಣೆ ಮಾಡಿ ಒಂದು ಈ ಕೃಷಿಗೆ ಅಡಿಷನಲ್ ಆಗಿ ಒಂದು 3 ಕೋರ್ಸ್ಗಳನ್ನ ಆಡ್ ಮಾಡಿದ್ದಾರೆ. ಸೊ ಅದು ಈ ಒಂದು ತಿದ್ದುಪಡಿಯಲ್ಲಿ ಇರ್ತಕ್ಕಂಥದ್ದು. ಸೊ ಬನ್ನಿ ಅದೇನು ಅಂತ ನೋಡೋಣ. ಸೊ ನೋಡಿ, ನಿನ್ನೆ ಅಷ್ಟೇ 5ನೇ ತಾರೀಕು ಈ ಒಂದು ಸೇರ್ಪಡೆಯನ್ನ ಮಾಡಿದ್ದಾರೆ. ಏನು ಕೃಷಿ ಇತ್ತಲ್ಲ, ಅದಕ್ಕೆ ಒಂದು 3 ಸಬ್ಜೆಕ್ಟ್ ಗಳನ್ನ ಸೇರ್ಪಡೆ ಮಾಡಿ ಆದೇಶ ಮಾಡಿರುವಂತದ್ದು. ಸೊ ತಮಗೆಲ್ಲ ತಿಳಿದಿರುವಂತೆ ನೋಡಿ, ಒಂದು ಹುದ್ದೆಗೆ ಅರ್ಜಿನ ಕಾಲ್ ಮಾಡಿದ್ರು. BSc ಪದವಿ ಕುರಿತಂತೆ ಮಾಹಿತಿಯನ್ನು ನೀಡಲಾಗಿತ್ತು. ಅದರಲ್ಲಿ ಭೂಮಾಪನ, ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆ ದಿನಾಂಕ 5/8/26 ಪತ್ರದಲ್ಲಿ ಸರ್ಕಾರದ ತಿದ್ದೋಲೆ ಸಂಖ್ಯೆ ಇಲ್ಲಿ ಕೊಟ್ಟಿದ್ದಾನೆ. ದಿನಾಂಕ 4/8/26ರಂತೆ ಭೂಮಾಪಕರ ಹುದ್ದೆಗಳಿಗೆ ಕನಿಷ್ಠ ವಿದ್ಯಾರ್ಹತೆಯಲ್ಲಿ ತಿದ್ದುಪಡಿಯನ್ನು ಮಾಡಿರುವ ಹಿನ್ನೆಲೆಯಲ್ಲಿ ಭೂಮಾಪಕರ ಹುದ್ದೆಗೆ ಕೆಳಕಂಡ ಕನಿಷ್ಠ ವಿದ್ಯಾರ್ಹತೆಯನ್ನ ಪರಿಗಣಿಸಲು ಹಾಗೂ ಅರ್ಜಿ ಸಲ್ಲಿಸಲು ಹೆಚ್ಚಿನ ಕಾಲಾವಕಾಶವನ್ನು ನೀಡಲು ಕೋರಿರಲಾಗಿರುತ್ತದೆ. ಆದ ಕಾರಣ ಭೂಮಾಪಕರ ಹುದ್ದೆಗೆ ಕನಿಷ್ಠ ವಿದ್ಯಾರ್ಹತೆಯು ಈ ಕೆಳಗಿನಂತಿದೆ. ನೋಡಿ, ಮೊದಲನೇದು ಎ ಕಾಮನ್ ಇದೆ. ಸೊ ಬಿ ಬಂದ್ರೆ ಇಲ್ಲಿ ಕೃಷಿ ಅಂತಿತ್ತಲ್ಲ, ಕೃಷಿಯ ಪಕ್ಕದಲ್ಲಿ ಬಾರ್ ಹಾಕಿ ತೋಟಗಾರಿಕೆ, BSc ಹಾರ್ಟಿಕಲ್ಚರ್, ಮೀನುಗಾರಿಕೆ, BSc ಫಿಶರೀಸ್, BSc ಫಾರೆಸ್ಟ್ರಿ, ನಾವೇನು ಅರಣ್ಯ ಅಂತ ಕರಿತೀವಲ್ಲ, ಮತ್ತೆ ರೇಷ್ಮೆ BSc ಇನ್ ಸೆರಿಕಲ್ಚರ್ ಈ ಪದವಿಯನ್ನ ನೀವು ಪಡೆದಿದ್ರೂ ಕೂಡ ನೀವು ಈ ಒಂದು ಭೂಮಾಪಕರ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅರ್ಹರು ಅಂತ ಇಲ್ಲಿ ಕ್ಲಿಯರ್ ಆಗಿ ಹೇಳಿದೆ. ಸೊ ಫ್ರೆಂಡ್ಸ್, ಇದ್ದಂತ ಸಮಸ್ಯೆ ಇಷ್ಟೇ, ಏನು ಮಾಡಿರುವಂತ ಸೇರ್ಪಡೆನೂ ಇಷ್ಟೇ. ಕೃಷಿಗೆ ಸ್ಟಾಪ್ ಆಗಿತ್ತು ಎಜುಕೇಶನ್ ಅಲ್ಲಿ. ನೋಡಿ, ಹಳೆ ನೋಟಿಫಿಕೇಶನ್ ನೋಡ್ತಾ ಇದೀವಿ, ಇಲ್ಲಿ ಕೃಷಿ ಅಷ್ಟೇ ಅಂತ ಹಾಕಿದ್ರು, ಕೃಷಿ BSc ಪದವಿಯನ್ನು ಪಡೆದಿರತಕ್ಕದ್ದು ಅಂತೇಳಿ. ಈಗ ಹೊಸ ತಿದ್ದುಪಡಿಯಲ್ಲಿ ಕೃಷಿ ಅಥವಾ ತೋಟಗಾರಿಕೆ, ಮೀನುಗಾರಿಕೆ, ಅರಣ್ಯ, ರೇಷ್ಮೆ BSc ಪದವಿ ಪಡೆದಿರತಕ್ಕದ್ದು ಅಂತ ಹೇಳಿದ್ರೆ, ಇನ್ನು ಉಳಿದಂತೆ ಎಲ್ಲ ಸೇಮ್ ಇದೆ. ಇದೊಂದು ಸೇರ್ಪಡೆಯನ್ನು ಮಾಡಲಾಗಿದೆ. ಸೊ ಅದಕ್ಕೆ ಇಲ್ಲಿ ಅದನ್ನ ಕ್ಲಾರಿಟಿನೂ ಕೂಡ ಕೊಟ್ಟಿದ್ದೇನೆ. ಸೊ ನಂತರದಲ್ಲಿ ಇನ್ನೊಂದು ಗುಡ್ ನ್ಯೂಸ್ ಏನು ಅಂತ ಹೇಳಿದ್ರೆ, ಈ ಭೂಮಾಪಕರ ಹುದ್ದೆಗೆ ಆನ್ಲೈನ್ ಅರ್ಜಿ ಸಲ್ಲಿಕೆಯ ದಿನಾಂಕವನ್ನು ಕೂಡ ವಿಸ್ತರಣೆ ಮಾಡಿದರೆ. ಇದೇ ತಿಂಗಳು 20ರವರೆಗೂ ನೀವು ಅರ್ಜಿಯನ್ನ ಸಲ್ಲಿಸಬಹುದು. 21ರವರೆಗೆ ಶುಲ್ಕವನ್ನ ಪಾವತಿಯನ್ನು ಮಾಡಬಹುದಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಸೊ ನೋಡಿ, ಇಲ್ಲಿ ಒಂದು ಕಾರ್ಯನಿರ್ವಾಹಕ ನಿರ್ದೇಶಕರು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರು ಈ ಒಂದು ನೇರ ನೇಮಕಾತಿ ಭರ್ತಿ ಮಾಡುವ ಕುರಿತು ಹೊರಡಿಸಿರುವಂತಹ ಒಂದು ಕಮ್ಯುನಿಕೇಟ್ ಮಾಡಿರುವಂತ ಲೆಟರ್ ಕೂಡ ಇಲ್ಲಿ ಹಾಕಿದ್ದೇನೆ. ಸೊ ಇಲ್ಲೂ ಕೂಡ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಕೃಷಿ, ತೋಟಗಾರಿಕೆ, ಮೀನುಗಾರಿಕೆ, ಅರಣ್ಯ, ರೇಷ್ಮೆ ಅಂತ ಓದ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಲಾಸ್ಟ್ ಡೇಟ್ ಬಂದ್ರೆ ಆನ್ಲೈನ್ ಸಲ್ಲಿಕೆಗೆ 28 ಕಡೆಯ ದಿನಾಂಕ. ಸೊ ಶುಲ್ಕ ಪಾವತಿಗೆ 21 ಆಗಿರುತ್ತೆ. ಇದನ್ನೇ ಮತ್ತೆ ಕರ್ನಾಟಕ ರಾಜ್ಯ ಪತ್ರದಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಎಲ್ಲ ಕಡೆ ತಿದ್ದುಪಡಿ ಮಾಡಲೇಬೇಕಲ್ಲ, ಹಾಗಾಗಿ ಇದು ಕೂಡ ಇಲ್ಲಿ ತಿದ್ದುಪಡಿ ಆಗಿದೆ. ಸೊ ಕರ್ನಾಟಕ ರಾಜ್ಯ ಪತ್ರ 4/26ರಲ್ಲಿ ಅದನ್ನು ಸೇರ್ಪಡೆ ಮಾಡಿಬಿಟ್ಟಿದ್ದಾರೆ. ಅಂಕಣ ಸಂಖ್ಯೆ 5ರಲ್ಲಿ ಕನಿಷ್ಠ ವಿದ್ಯಾರ್ಹತೆ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಖಂಡಿಕೆ B ಯಲ್ಲಿ ಕೃಷಿ ಎಂಬ ಪದದ ನಂತರ, ಓಕೆ, ಆ ಪದದ ನಂತರ ಏನ್ ಸೇರಿಸಿದೀವಿ ಅಂತ ಹೇಳ್ತಾರೆ ಇಲ್ಲಿ, ತೋಟಗಾರಿಕೆ, ಮೀನುಗಾರಿಕೆ, ಅರಣ್ಯ, ರೇಷ್ಮೆ ಎಂಬ ಪದಗಳು ಹಾಗೂ ಚಿಹ್ನೆಯನ್ನು ಸೇರಿಸಿ ಓದಿಕೊಳ್ಳತಕ್ಕದ್ದು ಅಂತ ಹೇಳ್ತಾರೆ. ಇನ್ನು BSc ಅಗ್ರಿಕಲ್ಚರ್ ಅಂತ ಬಂದಾಗ ಅಗ್ರಿಕಲ್ಚರ್ ಈ ಎಲ್ಲವನ್ನ ಇನ್ಕ್ಲೂಡ್ ಆಗಿರುತ್ತೆ. ಕೃಷಿ ಅಂತಂದ್ರೆ ಬರೀ ವ್ಯವಸಾಯ ಅಷ್ಟೇ ಅಲ್ಲ,
ತೋಟಗಾರಿಕೆನೂ ಕೃಷಿನಲ್ಲಿ ಬರುತ್ತೆ, ಮೀನುಗಾರಿಕೆ ಬರುತ್ತೆ, ಅರಣ್ಯ ಅದು ಕೂಡ ಅದರಲ್ಲಿ ಬರುತ್ತೆ, ಮತ್ತೆ ರೇಷ್ಮೆ ಸಿರಿಕಲ್ಚರ್ ಕೂಡ ಅದರಲ್ಲಿ ಬರುತ್ತೆ. ಹಾಗಾಗಿ ಈ ಎಲ್ಲವೂ ಈಕ್ವಲೆಂಟ್. ಸೊ ಇದನ್ನ ಮಾಡಿರೋರು ಅಪ್ಲೈನ ಮಾಡಿ ಅಂತನ್ನುವಂಥದ್ದು ಈ ಒಂದು ಸೇರ್ಪಡೆನಲ್ಲಿ ಇದೆ ಸ್ನೇಹಿತರೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಇದಾಯ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಡೆಯಿಂದ ಇರುವಂತಹ ಒಂದು ಭೂಮಾಪಕರ ಒಂದು ಹುದ್ದೆಗಳ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಇರುವಂತಹ ಒಂದು ಅಪ್ಡೇಟ್. ಸೊ ಯಾರೆಲ್ಲ ಇದುವರೆಗೂ ಇನ್ನೂ ಹಾಕಿಲ್ಲ ಈ ಒಂದು ಹುದ್ದೆಗಳಿಗೆ, ಅವರೆಲ್ಲರೂ ಬೇಗ ಅರ್ಜಿನ ಅಪ್ಲೈ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ, ವಿಡಿಯೋ ಉಪಯುಕ್ತವಾಗಿದ್ರೆ ವಿಡಿಯೋಗೊಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ. ಹೆಚ್ಚಿನ ಮಾಹಿತಿಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮುಂದೆ ಬರ್ತೀನಿ. ಥ್ಯಾಂಕ್ ಯು, ಬೈ ಬೈ.